ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಯಾವ ರೀತಿ ಆಯಿತು, ಹಾಗೆ ರಾಯರು ಹೂ ಪ್ರಸಾದದ ಮೂಲಕ ಯಾವ ರೀತಿ ನಮಗೆ ಆಶೀರ್ವಾದ ಮಾಡಿದ್ರು, ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನಗೆ ಒಂದು 5-6 ಸಾರಿ ಕಮೆಂಟ್ ಮಾಡಿದ್ದಾರೆ ಒಬ್ಬರು, ಅಮ್ಮ ನಿಮ್ಮ ಮನೇಲಿ ರಾಯರಿಗೆ ಮಾಡುವ ಹೂವಿನ ಅಲಂಕಾರದ ವಿಡಿಯೋ ಮಾಡಿ ಹಾಕಿ, ಹಾಗೆ ನೀವು ಲೈವಿಗೆ ಬನ್ನಿ ಅಂತ ತುಂಬ ಸಲ ಕಮೆಂಟ್ ಮಾಡಿದ್ದಾರೆ. ಅವ್ರ ಹೆಸರು ಪ್ರೀತಿ ಅಂತ. ನಿಮ್ಮ ಈ ವಿಶ್ವಾಸ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮನೆಯವ್ರಿಗೆ ನಾನು ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಯಾವುದೇ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನ ಮಾಡಲ್ಲ, ಹಾಗೆ ಲೈವ್ ಕೂಡ ಬರೋದಕ್ಕೆ ಆಗಲ್ಲ. ನೀವು ಮಾಡೋ ಹೂವಿನ ಅಲಂಕಾರದ್ದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದೀರಾ. ನಾನು ವಿಡಿಯೋ ಮಾಡಬೇಕಂದ್ರೆ ನಾನು ಕಾಣಿಸ್ಬೇಕಾಗುತ್ತೆ. ಆ ಕಾರಣಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಕಾಣದೆ ಹಾಗೆ ರಾಯರಿಗೆ ಅಲಂಕಾರ ಮಾಡೋ ವಿಡಿಯೋನ ನೆಕ್ಸ್ಟು ಅಪ್ಲೋಡ್ ಮಾಡೋದಕ್ಕೆ. ಅದು ಸಾಧ್ಯ ಇಲ್ಲ, ನಾನು ಕಾಣಿಸ್ತೀನಿ ರಾಯರಿಗೆ ಅಲಂಕಾರ ಮಾಡುವಾಗ, ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಾನು ಪ್ರತಿ ಬುಧವಾರ ಸಂಜೆನೇ ಮಾರ್ಕೆಟ್ಗೆ ಹೋಗಿ ನನಗೆ ಬೇಕಾಗಿರೋಂಥ ಹೂಗಳನ್ನ ತೊಗೊಂಡು ಬರ್ತೀನಿ, ಹಾಗೆ ಹಣ್ಣುಗಳನ್ನ ತೊಗೊಂಡು ಬರ್ತೀನಿ. ಒಂದೇ ಕಡೆ ಯಾವಾಗಲೂ ತುಳಸಿ ತೊಗೊಳ್ತೀನಿ. ತುಳಸಿ ಹಾರ ಮತ್ತು ನನಗೆ ಯಾವುದು ಹೂವು ಆ ವಾರ ಸಿಗುತ್ತೋ ಮಾರ್ಕೆಟಲ್ಲಿ. ನಮ್ಮ ಊರುಗಳಲ್ಲಿ ಹೂವಿನ ಮಾರ್ಕೆಟ್ ಅಂತ ಏನಿಲ್ಲ, ಯಾವ್ಯಾವ ಚಿಕ್ಕ ಚಿಕ್ಕ ಶಾಪ್ಗಳು ಇಟ್ಕೊಂಡಿರ್ತಾರೆ ನೋಡಿ ಹೂವಿನ ಅಂಗಡಿಗಳು, ಅಲ್ಲಿ ಹೋಗಿ ತೊಗೊಂಬರ್ತೀನಿ. ಹೂವಿನ ಮಾರ್ಕೆಟ್ ಅಂತೂ ಇಲ್ಲ. ಅಲ್ಲಿ ಯಾವ ಹೂವು ಚೆನ್ನಾಗಿರುತ್ತೋ ಅದನ್ನು ತೊಗೊಬಂದು ರಾಯರಿಗೆ ಮಡಿಸ್ತೀನಿ ಅಷ್ಟೇ. ರಾಯರಿಗೆ ಅಂತ ಪ್ರತಿ ವಾರ ನಾನು ತುಳಸಿ ಅಂತೂ ಮಿಸ್ ಮಾಡದೆ ತರ್ತೀನಿ. ಹಾಗೆ ಇದು ಸೇವಂತಿಗೆ ಹೂವಿನ ಹಾರ. ಹಿಂದೆ ತೊಟ್ಟನ್ನ ತೆಗ್ದು ಹಾರ ಥರ ಪೋಣಿಸಿದ್ರು, ತುಂಬ ಚೆನ್ನಾಗಿತ್ತು. ಕಲರ್ ಕೂಡ, ಹಾರ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮತ್ತು ಇದು ಸೇವಂತಿಗೆ, ಗುಲಾಬಿ, ಮಲ್ಲಿಗೆ. ಈಗ ಮಲ್ಲಿಗೆ ಸೀಸನ್ ಅಲ್ವಾ, ಸೊ ಮಲ್ಲಿಗೆ, ಬಿಡಿ ಮಲ್ಲಿಗೆ, ಕಟ್ಟಿರೋ ಮಲ್ಲಿಗೆ. ಏನಂದರೆ ಮಾರ್ಕೆಟಲ್ಲಿ ನಾನು ಪ್ರತಿ ಸಲ ಅಂದ್ಕೊತೀನಿ ಸ್ವಲ್ಪ ಹೂ ಕಮ್ಮಿ ತೊಗೊಳ್ಳೋಣ ಈ ವಾರ ಅಂತ. ಅಲ್ಲಿ ತೊಗೋತಿರ್ಬೇಕಾದ್ರೆ ಸಾಕಾಗಲ್ಲ, ಇನ್ನೂ ತೊಗೋಬೇಕು ಅಂತ ತೊಗೊತೀನಿ. ಇನ್ನೂ ನೆಕ್ಸ್ಟ್ ಡೇಗೂ ಕೂಡ ಉಳಿಯುತ್ತೆ. ಪ್ರತಿ ಗುರುವಾರದ ಥರ ಈ ಗುರುವಾರ ಕೂಡ ಬೆಳಗ್ಗೆನೇ ಬೇಗ ಎದ್ದು ರಾಯರ ಪೂಜೆ ಬೇಕಾಗಿರೋಂಥ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡೆ. ಮತ್ತು ರಾಯರಿಂದ ನನಗೆ ಪೂಜೆಗೂ ಮುಂಚೆ 2 ಬಾರಿ ಆಶೀರ್ವಾದ ಸಿಕ್ತು. ಒಂದು ದೇವ್ರ ಮನೆಯಿಂದ, ಇನ್ನೊಂದು ಹಾಲಲ್ಲಿರೋ ರಾಯರಿಂದ. ಇಲ್ಲಿ ಟೈಮಿಂಗ್ಸ್ ಕೂಡ ಬರ್ತಿದೆ, ನೋಡ್ಬೋದು. ಈ ವಿಡಿಯೋದಲ್ಲಿ ನೇಚರ್ ಸೌಂಡು ಯಾವ ರೀತಿ ಇದೆ ಬೆಳಗಿನ ಜಾವ ಅಂತ ನೀವು ಒಂದ್ಸಲ ಕೇಳಿಸ್ಕೊಡಿ. ರಾಯರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳಿ ಹೆಸರುಬೇಳೆ, ಕಡಲೆಬೇಳೆ, ಕೋಸಂಬರಿ, ರವೆ ಉಂಡೆ ಮತ್ತು ಬೆಣ್ಣೆನ ಶ್ರೀಕೃಷ್ಣ ಪರಮಾತ್ಮನಿಗೆ ಆ್ಯಕ್ಚುಲಿ ನಾವು ಮನೇಲೇ ಮಾಡಿಡಬೇಕು. ನನಗಿನ್ನೂ ಮಾಡೋದಕ್ಕೆ ಸರಿಯಾಗಿ ಬರಲ್ಲ, ಹಾಗಾಗಿ ಹೊರಗಡೆಯಿಂದ ತರಿಸ್ತೀನಿ ಬೆಣ್ಣೆನ. ಎಲ್ಲ ತಯಾರಿನೂ ಮಾಡಿಕೊಂಡು ಬಂದು ರಾಯರ ಮುಂದೆ ಪೂಜೆಗೆ ಅಂತ ಕೂತ್ಕೊಂಡೆ. ರಾಯರು ವೆರಿ ಸ್ಟಾರ್ಟಿಂಗ್ಗೆ ನನಗೆ ಮಲ್ಲಿಗೆ ಹೂ ಮಡಿಸಿದ್ದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಶ್ಲೋಕಗಳನ್ನ ಶುರು ಮಾಡಿ ಹೇಳ್ತಾ ಇದ್ದೀನಿ. ಈ ಮಲ್ಲಿಗೆ ಹೂವು ಬಲ್ದ ಕಡೆ ಸೈಡು ಒಂಚೂರು ತುದಿಲು ಉಳ್ಕೊಳ್ತು, ಇನ್ನು ಎಲ್ಲ ಕೆಳಗಡೆ ಹಿಂದೆ ಕೊಟ್ಬಿಟ್ರು. ಅದು ಈ ಕಡೆ ಸೈಡ್ ಇರೋದು ಕೆಳಗಡೆ ಫುಲ್ ಕೊಡ್ತಾನೂ ಇಲ್ಲ, ಹಾಗೇ ಇದೆ. ಮತ್ತು ಇನ್ನೊಂದು ಸೈಡು ಫುಲ್ ಒಂಥರ ಖಾಲಿ ಅನ್ನಿಸ್ತಿತ್ತು. ನನಗೆ ಪೂಜೆ ಮುಂದುವರ್ಸೋದಕ್ಕೆ ಒಂಥರ ಆಗ್ತಿತ್ತು. ಇಲ್ಲ ರಾಯರು ಫುಲ್ ಕೊಡ್ತಿಲ್ಲ, ಇಲ್ಲ ತೆಗ್ಬಿಡ್ಲ ಅಂತ ಹೇಳಿ 1-2 ಸೆಕೆಂಡ್ ಸುಮ್ಮನೆ ಇದ್ದೆ. ಆಮೇಲೆ ಇರಲಿ, ಈಗ ಅರ್ಧ ಕೊಟ್ಟಿದ್ದಾರೆ, ಅದು ಪ್ರಸಾದದ ರೀತಿನೇ ಅಂತ ಹೇಳಿ ಎತ್ಕೊಂಡು ಮತ್ತೆ ನಾನು ಸೇವಂತಿಗೆ ಮತ್ತು ತುಳಸಿ ಇಟ್ಟೆ. ಮಲ್ಲಿಗೆ ಹೂ ಖಾಲಿ ಆಗಿತ್ತು, ಎಲ್ಲ ಅಲಂಕಾರಕ್ಕೆ ಬೆಳೆಸ್ಕೊಂಡಿದ್ದೆ. ಸೇವಂತಿಗೆ ಮತ್ತು ಮಲ್ಲಿಗೆ ಹೂ ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡುವಾಗ ರಾಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ತುಂಬ ಸಂತೋಷ ಆಯಿತು. ಅವ್ರ ಆಶೀರ್ವಾದ ತಗೊಳ್ಳೋದೇ ಒಂದು ಭಾಗ್ಯ. ಆವಾಗಲೇ ಹೇಳಿದ್ನಲ್ಲ, ಮಲ್ಲಿಗೆ ಹೂವು ಹಿಂದೆ ಹೋಗಿತ್ತು ಒಂದು ಭಾಗ, ಇನ್ನೊಂದು ಭಾಗ ಹಾಗೆ ಇತ್ತು ಅಂತ ಹೇಳಿ. ಅದೇ ಇದು. ನನಗೆ ನೋಡ್ತಾ ಯಾಕೋ ಮತ್ತೆ ಬೇರೆದು ಮಾಡಿಸೋಣ, ರಾಯರು ಕೊಟ್ಬಿಟ್ರು, ವಿಡಿಯೋ ಬರಲಿಲ್ಲ ಅಂತ ಹೇಳಿ ಆಮೇಲೆ ಅದನ್ನು ಎತ್ಕೊಂಡು ಮತ್ತೆ ರಾಯರಿಗೆ ತುಳಸಿ ಮತ್ತು ಸೇವಂತಿಗೆನ ಇಡ್ತೀನಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ಗೋವಿಂದ.
ರಾಯರಿಗೆ ಇವತ್ತು ಮಲ್ಲಿಗೆ ಮಾಡಿಸಿದ್ನ ಅದನ್ನು ಕೂಡ ಆಶೀರ್ವಾದವಾಗಿ ಕೊಟ್ಟರು. ಮತ್ತು ತುಳಸಿ ಮಲ್ಲಿಗೆ ಸೇವಂತಿಗೆ ಹೂವಿಟ್ಟನ ಅದನ್ನು ಕೂಡ ಆಶೀರ್ವಾದವಾಗಿ ಕೊಟ್ಟರು. ಮತ್ತು ತುಳಸಿ ಮತ್ತು ಸೇವಂತಿಗೆ ಇಟ್ಟೆ. ಆಗ ಹೇಳಿದೆ, ಏನಕ್ಕೆ ರಾಯಪ್ಪ ಇಷ್ಟು ಆಶೀರ್ವಾದ ಕೊಡ್ತಿದ್ದೀರಾ, ಖುಷಿ ಆಗ್ತಿದೆ, ಬಟ್ ಹೂ ಮಡಿಸ್ಕೊಳ್ಳಿ ಅಂತ ಹೇಳಿ ಮಡಿಸ್ದೆ. ಅತ ಶ್ರೀರಾಘವೇಂದ್ರ ಸ್ತೋತ್ರಂ ಶ್ರೀಪೂರ್ಣಬೋಧಕುರುತೀರ್ಥಪಯೋಕ್ತಿಪಾರ ಕಾಮಾರಿಮಾ ಕ್ಷಮೆ ಶಮಾಕ್ಷರ ಸ್ಪೃಶಂತಿ ಪೂರ್ವೋತ್ತರಾಮಿತತರಂಗಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜ ಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವನೀಚೋಚ್ಚ ಭಾವಮುಖನಗ್ರಣೈ ಸಮೇತ ದುರ್ವಾದಿಚಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಂ ವಿಮಲೀಕರೋತು ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾ ಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯಸ್ವರೂಪ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷ ವಾಗ್ವೈಖರಿ ನಿಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ತ ಸಮಸ್ತ ದೋಷನ್ ಹತ್ವೋಸನೋದ್ವ್ಯಾದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಂದಿತ ಸಂಖ್ಯಾ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೇ ಶಾಸನೋ ಭೂವಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮ ಪಾಪಾಪಹಸ್ತಂ ಶ್ರೇಯೇ ಯತ್ಪಾತ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಸ್ತಬ್ಧಶನಂ ದುರಿತ ಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮತಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೆಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ವೇದ ಚಿನ್ನಾದರೋ ಗುರುಃ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ. ರಾಯರ ಮುಂದೆ ಕೂತು ಪೂಜೆ ಸಮಯದಲ್ಲಿ ಗುರುಸ್ತೋತ್ರನ ಪೂರ್ತಿಯಾಗಿ ಹೇಳಿದೆ. ಆದರೆ ಈಗ ವಿಡಿಯೋ ಅಪ್ಲೋಡ್ ಮಾಡುವಾಗ ಫುಲ್ ಅಪ್ಲೋಡ್ ಮಾಡ್ತಿಲ್ಲ, ಬರೀ ಫಸ್ಟ್ ಆಫ್ ಆ್ಯಂಡ್ ಭಗವದ್ಗೀತೆ ಹೇಳುವಾಗ ನನಗೊಂಥರ ನಿಲ್ಲಿಸೇ ಬಿಟ್ಟೆ, ಮುಂದೆ ಹೇಳೋಕ್ಕೆ ಆಗಲಿಲ್ಲ. ಯಾಕಂದರೆ ವೀಣೆಯಿಂದ ರಾಯರು ಗುಲಾಬಿ ಮತ್ತು ಮಲ್ಲಿಗೆ ಹೂನ ಆಶೀರ್ವಾದವಾಗಿ ಕೊಡ್ತಾರೆ. ನಾನದು ಭಗವದ್ಗೀತೆ ಹೇಳೋ ಸಮಯದಲ್ಲಿ ಆ ಕ್ಲಿಪ್ಪಿಂಗ್ಸ್ ಕೂಡ ಇವಾಗ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಸ್ಮಾನ್ನೋದ್ವಿಜಯತೆ ಲೋಕಾಃ ಲೋಕಾನ್ನೋದ್ವಿಜಯತೆ ಚ ಯಃ ಹರ್ಷಮರ್ಷಭಯದ್ವೇಗೈ ಮುಕ್ತೋऽಸೌ ಸ ಚ ಮೇ ಪ್ರಿಯಃ ಅನಪೇಕ್ಷ ಸುಚಿದ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಭಕ್ತಾ ಸ ಮೇ ಪ್ರಿಯಃ ಯೋ ನ ರುಷ್ಯಂತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ಮಯ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತತ ಮಾನಾಪಮಾನೋ ಯೋ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗವಿವರ್ಜಿತಃ ತುಲ್ಯನಿಂದ ಸ್ಥಿತಿರ್ಮೌನಿ ಸಂತುಷ್ಟ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಯೇ ತು ಧರ್ಮಾಮೃತಮಿದಂ ಯಕ್ತೋಕ್ತಂ ಪರ್ಯುಪಾಸತೆ ಶ್ರದ್ಧದಾನಮತ್ಪರಮಂ ಭಕ್ತಾಸ್ತೆ ಮೇ ಪ್ರಿಯಃ. ಹೀಗೆ ಭಗವದ್ಗೀತೆ ಗುರುಸ್ತೋತ್ರ ಎಲ್ಲ ಹೇಳಾದಮೇಲೆ ರಾಯರಿಗೆ ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡಾದಮೇಲೆ ಆರತಿ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರನ್ನೂ ಕಾಪಾಡಿ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡೋ ಸಮಯದಲ್ಲಿ ನನಗೆ ರಾಯರು ಮತ್ತೆ ಬಲಭಾಗದಿಂದ ಒಂದು ಗುಲಾಬಿ ಹೂನ ಆಶೀರ್ವಾದ ಮಾಡಿ ಕೊಡ್ತಾರೆ.
ಪ್ರತಿ ಗುರುವಾರ ನಮ್ಮ ಮನೇಲಿ ಪೂಜೆ ಮಾಡಿದಾಗ ನನ್ನ ಮಗಳು ರಾಯರಿಗೆ ಹೋಗ್ಬಿಟ್ಟು ಒಂದು ಹೂಗೆ ಗಂಧ ಇಟ್ಟು ಅವಳು ವಿಶಸ್ನ ಕೇಳಿ ಇಟ್ಟು ಬರ್ತಾಳೆ. ಒಂದೊಂದ್ಸಲ ಅವಾಗಲೇ ರಾಯರು ಆಶೀರ್ವಾದ ಮಾಡಿರ್ತಾರೆ, ಅದೇ ಹೂನ ಆಶೀರ್ವಾದವಾಗಿ ನನ್ನ ಮಗಳಿಗೆ ಕೊಡ್ತಾರೆ. ಒಂದೊಂದ್ಸಲ ತಡವಾಗಿ ಕೊಡ್ತಾರೆ. ಈಗ ಅವಳು ಸ್ಕೂಲ್ಗೆ ಹೋಗಿ ಬಂದಮೇಲೂ ಕೊಟ್ಟಿದ್ದಾರೆ ಎಷ್ಟೊಂದು ಸಲ. ಒಂದೊಂದ್ಸಲ ಯಾವ ಟೈಮಲ್ಲಿ ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅದೇ ಹೂನ ಆಶೀರ್ವಾದವಾಗಿ ಕೊಟ್ಟಿರ್ತಾರೆ. ಇವತ್ತೇನಾಯಿತು ಅಂದರೆ ಅವಳೇನೋ ಒಂದು ವಿಶಸ್ನ ಕೇಳಿ ಹೂನ ಇಟ್ಟೋಗಿದ್ಲು ರಾಯರಿಗೆ. ಮತ್ತು ಎಲ್ಲ ಕೆಲಸ ಮುಗಿಸಿ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಹೋದಾಗ ಹೋಗಿ ಒಂದು 2-3 ಸೆಕೆಂಡ್ಸ್ ಆದಮೇಲೆ ರಾಯರು ಅದೇ ಹೂನ ಕೆಳಗಡೆ ಕೊಡ್ತಾರೆ. ನೋಡಿ, ಬೆಳಗ್ಗೆಯಿಂದ ಆ ಹೂವು ಹಾಗೆ ಇಟ್ಕೊಂಡು ನಾನು ಹೋದಾಗಲೇ ಅದೇ ಹೂನ ಆಶೀರ್ವಾದವಾಗಿ ಕೊಟ್ಟರು. ಈ ಸಲ ಲಾಸ್ಟಲ್ಲಿ ಅಭಿಷೇಕದ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ. ಯಾರೆಲ್ಲ ನೋಡ್ತೀರಾ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಈ ವಾರ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಪೂಜೆ. ರಾಯರು ಕೂಡ ಬಹಳ ಮುದ್ದಾಗಿ ಕಾಣಿಸ್ತಿದ್ರು. ಅದರಲ್ಲೂ ಆ ಪಿಂಕ್ ಸೇವಂತಿಗೆ ಹೂವಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು. ಹಾಗೆ ಆಶೀರ್ವಾದಗಳು ಸುರಿಮಳೆನೇ ಸುರಿಸಿದ್ರು ಅಂತ ಹೇಳ್ಬೋದು. ರಾಯರಿದ್ದಾರೆ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರಾಯ ನಮಃ, 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 ಶ್ರೀ ರಾಘವೇಂದ್ರಾಯ ನಮಃ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು,